84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಜೀನಿ ಸ್ಲಿಮ್ ನ ಬೆಳಗ್ಗೆ ಒಂದೊತ್ತು ಅಥವಾ ಸಂಜೆ ಒಂದೊತ್ತು 2 ಸಲ ತಗೊಳಕ್ ಶುರು ಮಾಡಿದ್ರೆ ಸಣ್ಣನೂ ಹಾಕ್ತೀರಾ, ಹಾಗೆ ಹೆಲ್ದಿ ಮಿನರಲ್ಸ್ ಬಾಡಿ ಹೋಗಕ್ ಶುರು ಆಗುತ್ತೆ. ಮಾರ್ಕೆಟ್ ನಲ್ಲಿ ಎಷ್ಟೋ ಪ್ರಾಡಕ್ಟ್ಸ್ ಗಳಿರ್ತವೆ. ಜೀನಿ ಸ್ಲಿಮ್ ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಕೆಮಿಕಲ್ಸ್ ಇಲ್ಲದೆ, ಇದು ಯಾವುದೇ ಮೆಡಿಸಿನ್ಸ್ ಅಲ್ಲ. ಏನು ತಿಂತಾ ಇಲ್ಲ ಆದ್ರೂ ದಪ್ಪ ಆಗ್ತಾ ಇದ್ದೀನಿ. ಜಿಮ್ಗೆ ಹೋಗ್ತೀನಿ, ಡಯಟ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಆದ್ರೂ ಸಣ್ಣ ಆಗ್ತಾ ಇಲ್ಲ. ನಾವ್ ಯಾರು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಪ್ರೋಟೀನು, ಇಷ್ಟು ಕ್ಯಾಲ್ಸಿಯಂ, ಇಷ್ಟು ಫೈಬರ್ ಇರೋ ಫುಡ್, ಇಷ್ಟು ಫ್ಯಾಟ್ ಇರೋ ಫುಡ್ ಅಂತ ಲೆಕ್ಕ ಮಾಡಿ ಅಂತೂ ನಾವ್ ಯಾರು ಊಟ ಮಾಡಲ್ಲ. ಸೊ ಅದಕ್ಕೆ ಒಂದೇ ಸೊಲ್ಯೂಷನ್, ಏನು ತಿಂತಾ ಇಲ್ಲ ಆದ್ರೂ ದಪ್ಪ ಆಗ್ತಾ ಇದ್ದೀನಿ. ಜಿಮ್ಗೆ ಹೋಗ್ತೀನಿ, ಡಯಟ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಆದ್ರೂ ಸಣ್ಣ ಆಗ್ತಾ ಇಲ್ಲ. ಇವತ್ತಿನ ದಿನಕ್ಕೆ ಮೇನ್ ಪ್ರಾಬ್ಲಮ್ ಎಲ್ರೂ ಮನೆಯಲ್ಲೂ ಇದೇ ಕಹಾನಿ, ಅಂದ್ರೆ ಕತೆ ಒಬೆಸಿಟಿ. ಎಸ್, ದಪ್ಪ ಆಗ್ತಾ ಇದೀವಿ ಅಂತ ಹೇಳಿದ್ರೆ ವೆಯ್ಟ್ ಗೇನ್ ಅಷ್ಟೇ ಆಗಲ್ಲ, ನಮ್ಮ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗ್ತಿರುತ್ತೆ. ಹೇಗೆ ಅಂತ ಹೇಳ್ತೀರಾ? ಬೆಳಗಿಂದ ಸಂಜೆವರೆಗೂ ನಾನು ಏನು ತಿಂತೀನಿ ಊಟ, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಕಾರ್ಬ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಶುಗರ್ ಇರ್ಬೋದು, ಫ್ಯಾಟ್ ಇರ್ಬೋದು, ಎಲ್ಲನೂ ದೇಹಕ್ಕೆ ಬೇಕು. ಎಷ್ಟು ಬೇಕೋ ಅಷ್ಟು ದೇಹಕ್ಕೆ ಇಟ್ಕೊಂಡು ಬೇಡದೇ ಇರೋದನ್ನ, ಅಂದರೆ ಕಸ ಅಂತ ಏನು ಹೇಳ್ತೀವಿ, ಅನ್ವಾಂಟೆಡ್ ಫ್ಯಾಟ್, ಇದನ್ನು ಕರಗಿಸಿ ಹೊರಗಡೆ ಹಾಕಬೇಕಿರೋದು ನಮ್ಮ ಆರ್ಗನ್ಸ್. ಇದು ಯಾವಾಗ ಮಾಡಲ್ಲ, ಆಗ ಬಾಡಿನಲ್ಲಿ ಫ್ಯಾಟ್ ಉಳ್ಕೊಳ್ಳೋಕೆ ಶುರು ಮಾಡುತ್ತೆ. ಸೊ ಆರ್ಗನ್ಸ್ ಯಾಕೆ ಫಂಕ್ಷನ್ ಮಾಡ್ತಾ ಇಲ್ಲ? ಬಿಕಾಸ್ ಇವತ್ತಿನ ದಿನಕ್ಕೆ ಆಹಾರದಲ್ಲಿ ನಮ್ಮ ದೇಹಕ್ಕೆ ಹೋಗಬೇಕಿರುವಂತಹ ಪೌಷ್ಟಿಕಾಂಶತೆ, ಅಂದರೆ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ, ಅದು ದೇಹಕ್ಕೆ ಸಿಗ್ತಾ ಇಲ್ಲ. ಯಾಕೆ? ಫಸ್ಟ್ ಆಫ್ ಆಲ್ ಪಲ್ಯೂಷನ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಸ್ಟೆರಾಯ್ಡ್ಸ್ ಇರ್ಬೋದು, ನಾವು ತಿನ್ನುವಂತಹ ಆಹಾರದಲ್ಲಿ ಇವೆಲ್ಲನೂ ನಮ್ಮ ದೇಹಕ್ಕೆ ಹೋಗ್ತಾ ಇದೆ. ಆರ್ಗನ್ಸಿಗೆ ಬೇಕಾಗಿರೋದು ಅನ್ನ, ಸಾಂಬಾರು, ತರಕಾರಿ, ವೆಜಿಟೇಬಲ್ಸು ಅಲ್ಲ, ಅದರಲ್ಲಿರುವಂತಹ ನ್ಯೂಟ್ರಿಷನ್. ಮತ್ತು ಬೆಳಗಿಂದ ಸಂಜೆವರೆಗೂ ಕೆಲಸ ಅದು ಇದು ಅಂತ ಬ್ಯುಸಿಯಾಗಿರ್ತೀವಿ. ಹಾಗೆ ಜಂಕ್ ಫುಡ್ಗಳು, ನಮ್ಮ ಲೈಫ್ ಸ್ಟೈಲು ಪ್ರತಿಯೊಂದನ್ನು ಸೇರಿಸಿ ಇವತ್ತಿನ ದಿನಕ್ಕೆ ಒಬೆಸಿಟಿ ಅಷ್ಟೇ ಅಲ್ಲ, ಡಯಾಬಿಟೀಸು, BP, ಶುಗರು, ಥೈರಾಯ್ಡು, PCOD, ಪ್ರೆಗ್ನೆನ್ಸಿ ಇಶ್ಯೂ ಆಗೋದು, ಇವೆಲ್ಲನೂ ಜಾಸ್ತಿ ಆಗ್ತವೆ. ಅರ್ಲಿ ಏಜ್ನಲ್ಲಿ, ಅಂದರೆ ಹೆಣ್ಮಕ್ಳು ಚಿಕ್ಕ ವಯಸ್ಸಿನಲ್ಲೇ ಮೆಚೂರ್ಡ್ ಆಗೋದು. ಬಿಕಾಸ್ ಸ್ಟೆರಾಯ್ಡ್ಸ್ ಇರುವಂತಹ ಫುಡ್ಗಳು, ಅಂದರೆ ಪ್ರಿಸರ್ವೇಟಿವ್ಸ್ ಅಂತ ಏನು ಹೇಳ್ತೀವಿ, ಈ ಥರ ಫುಡ್ಡುಗಳನ್ನು ತಗೊಳ್ಳೋದ್ರಿಂದ ಹೆಣ್ಮಕ್ಳು ಆರೋಗ್ಯದ ಮೇಲೆ ತುಂಬ ಪರಿಣಾಮಗಳನ್ನು ಬೀಳ್ತಾ ಇದೆ. ಸೊ ಇದಕ್ಕೆ ಏನು ಮಾಡಬೇಕು? ಡೆಫಿನೆಟ್ಲಿ ಇರೋವಂತಹ ಸೊಲ್ಯೂಷನ್ಸ್ಗಳಲ್ಲಿ ಎಲ್ಲ ಆಹಾರಗಳನ್ನು ಮಿಕ್ಸ್ ಮಾಡಿ ಅಟ್ ಎ ಟೈಮ್ ಬಾಡಿಗಂತೂ ನಾವು ತೊಗೊಳಕ್ಕಾಗಲ್ಲ. ಬಿಕಾಸ್ ಬೆಳಗಿಂದ ಸಂಜೆವರೆಗೂ ನಾವು ಯಾರು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಪ್ರೋಟೀನು, ಇಷ್ಟು ಕ್ಯಾಲ್ಸಿಯಮ್ಮು ಅಥವಾ ಇಷ್ಟು ಫೈಬರ್ ಇರೋ ಫುಡ್ಡು, ಇಷ್ಟು ಫ್ಯಾಟ್ ಇರೋ ಫುಡ್ಡು ಅಂತ ಲೆಕ್ಕ ಮಾಡಿ ಅಂತೂ ನಾವು ಯಾರು ಊಟ ಮಾಡಲ್ಲ. ಸೊ ಅದಕ್ಕೆ ಒಂದೇ ಸೊಲ್ಯೂಷನ್ನು ಜೀನಿ ಸ್ಲಿಮ್. ಎಸ್, ಏನಪ್ಪ ಜೀನಿ ಸ್ಲಿಮ್ ಅಂತ ಹೇಳಿದ್ರೆ, ಗೋರ್ಲೆ ಅಥವಾ ಗೋಧಿ, ಜೋಳ, ನಾ ಆಗಲೇ ಏನು ಹೇಳಿದೆ, ಪ್ರೋಟೀನು, ಫೈಬರು, ಮಿನರಲ್ಸು ಪ್ರತಿಯೊಂದೂ ಇನ್ಕ್ಲೂಡ್ ಆಗಿರುತ್ತೆ. 21ಕ್ಕಿಂತ ಜಾಸ್ತಿ ಐಟಮ್ಸ್ ಇರುತ್ತೆ. ರಾತ್ರಿ ಮಲ್ಕೊಳ್ಬೇಕಾದ್ರೆ ಬೆಳಗ್ಗೆ ಬಾದಾಮ್ ನೆನೆಸಿಡೋದು ಮರ್ತೋಗ್ಬಿಟ್ನಪ್ಪ, ಪಾಪ ಮಕ್ಕಳಿಗೆ ಮೆಮೊರಿ ಪವರ್ ಕಮ್ಮಿ ಆಗುತ್ತೆ. ಕ್ಯಾಲ್ಶಿಯಮ್ಗೆ ಬನಾನಾ ಅಥವಾ ನಾವು ಬೇರೆ ಐಟಮ್ಸ್ ಏನು ಕೊಡ್ತಿದ್ದೆ ಇದನ್ನು ತರೋದು ಮರ್ತೋಗ್ಬಿಟ್ನಪ್ಪ, ಮಕ್ಕಳಿಗೆ ಕ್ಯಾಲ್ಶಿಯಮ್ ಹೋಗಲಿಲ್ಲ. ಈ ಚಿಂತೆನೇ ಬೇಡ. ಜೀನಿ ಸ್ಲಿಮ್ ಇದರೊಳಗಡೆ ನಿಮಗೆ ಸಣ್ಣ ಆಗೋದಕ್ಕೆ ಏನೇನು ಬೇಕು, ಅಥವಾ ಹಸಿವು ಕಂಟ್ರೋಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಜಂಕ್ ಫುಡ್, ಹಸಿವಾಯ್ತು ನಾನು ಜಂಕ್ ಫುಡ್ ತಿಂತೀನಿ, ಟೈಮ್ ತಿಂತಾ ಇಲ್ಲ, ಏನು ಕೈಗೆ ಸಿಗ್ತೋದನ್ನೆಲ್ಲ ತಿನ್ಬಿಡ್ತೀನಿ ಅನ್ನೋದಕ್ಕೆ ನವಾಸಿ ಜೀನಿ ಸ್ಲಿಮ್ನ ಬೆಳಗ್ಗೆ ಒಂದೊತ್ತು ಅಥವಾ ಸಂಜೆ ಒಂದೊತ್ತು 2 ಸಲ ತಗೊಳಕ್ಕೆ ಶುರು ಮಾಡಿದ್ರೆ ಸಣ್ಣನೂ ಹಾಕ್ತೀರಾ, ಹಾಗೆ ಹೆಲ್ದಿ ಮಿನರಲ್ಸ್ ಬಾಡಿಗೆ ಹೋಗೋಕ್ಕೆ ಶುರು ಆಗುತ್ತೆ. ಆಗಲೇ ಹೇಳ್ದಂಗೆ 21ಕ್ಕಿಂತ ಜಾಸ್ತಿ ಐಟಮ್ಸ್ ಇದೆ. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಸ್, ಈ ಥರ ಹೈಲಿ ಪ್ರೋಟೀನ್ ಇರೋವಂತಹದ್ದು ಕೂಡ, ಹೈ ಮಿನರಲ್ಸ್ ಇರುವಂಥದ್ದು ದೇಹಕ್ಕೆ, ಅಂದರೆ ಆರ್ಗನ್ಸಿಗೆ ಬೇಕಾಗಿರುವಂಥದ್ದು ನಮ್ಮ ದೇಹಕ್ಕೆ ಜೀನಿ ಸ್ಲಿಮ್ಮಿಂದ ಬಾಡಿ ಒಳಗಡೆ ಹೋಗುತ್ತೆ. ಸೊ ಇದನ್ನು ತೊಗೊಳೋದ್ರಿಂದ ಹೆಂಗೆ ಸಣ್ಣ ಆಗ್ತಾರೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಹೈ ಕ್ಯಾಲೋರೀಸ್ ಅಂತ ಹೇಳಿದ್ರೆ ಬ್ಯಾಡ್ ಕ್ಯಾಲೋರೀಸ್ ಅಲ್ಲ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಎರಡೂ ಇರುತ್ತೆ. ಗುಡ್ ಕೊಲೆಸ್ಟ್ರಾಲ್ ಬಾಡಿಗೆ ಹೋಗೋಕ್ಕೆ ಶುರು ಆದಾಗ ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಬರ್ನ್ ಆಗೋಕ್ಕೆ ಶುರು ಆಗುತ್ತೆ. ಹೆಂಗೆ ನಾರ್ಮಲ್ ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು 10 ಜನ ಕಳ್ಳರಿರ್ತಾರೆ, 15 ಜನ ಪೊಲೀಸ್ ಇದ್ರೆ ಮಾತ್ರ ಆ 10 ಜನ ಕಳ್ಳರನ್ನ ಹೊಡೆಯೋಕ್ಕೆ ಸಾಧ್ಯ. 10 ಜನ ಕಳ್ಳರಿದ್ದು ನಾನು ಒಂದೇ ಒಂದು ಪೊಲೀಸ್ ಇರ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಳ್ಳ ಪೊಲೀಸನ್ನು ಹೊಡೆದು ಹೋಗ್ತಾನೆ. ಇಲ್ಲೂ ಅಷ್ಟೇ, ಬಾಡಿಗೆ ಜೀನಿ ಸ್ಲಿಮ್ ಅನ್ನೋದು ನಮಗೆ ಪೊಲೀಸ್ ಇದ್ದಂಗೆ. ಒಂದು 10 ಜನ ಕಳ್ಳರಿದ್ರೆ 15 ಜನ ಪೊಲೀಸ್ ಇದ್ದಂಗೆ. ದೇಹದೊಳಗಡೆ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋದು, ಪ್ರೋಟೀನ್ ಅಂಶನ ಜಾಸ್ತಿ ಮಾಡೋದು ಮಾಡುತ್ತೆ. ಪ್ರೋಟೀನ್ ವೆಯ್ಟ್ ಲಾಸ್ ಟೈಮ್ನಲ್ಲಿ, ಅಂದರೆ ಫ್ಯಾಟ್ ಲಾಸ್ ಆಗೋದಕ್ಕೆ ಪ್ರೋಟೀನ್ ಬಹಳ ಇಂಪಾರ್ಟೆಂಟ್. ಪ್ರೋಟೀನ್ ಕಂಟೆಂಟ್ ಜಾಸ್ತಿ ತೊಗೊಂಡಷ್ಟು ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ಚೆನ್ನಾಗಾಗತ್ತೆ. ಸಾಲದಕ್ಕೆ ಇದರಲ್ಲಿ ಶುಗರ್ ಇರಲ್ಲ, ಕಾರ್ಬ್ಸ್ ಮೈನರ್ ಕಾರ್ಬ್ಸ್ ಅಷ್ಟೇ ಇರುತ್ತೆ. ಸುಮಾರು ಜನ ಅಂತಾರೆ, ನಾನು ಕಾರ್ಬ್ಸ್ ಇಲ್ಲದೆ ಇರೋ ಫುಡ್ಡನ್ನ ಊಟ ಮಾಡ್ತೀನಿ, 0 ಕಾರ್ಬ್ಸ್ ತೊಗೋತೀನಿ ಅಂತ ಹೇಳಿ. ಖಂಡಿತವಾಗ್ಲೂ 0 ಕಾರ್ಬ್ಸ್ ಅನ್ನುವಂತಹ ಫುಡ್ ಇಲ್ಲವೇ ಇಲ್ಲ. ಮೈನರ್ ಕಾರ್ಬ್ಸ್ ಇದೆ, 0 ಕಾರ್ಬ್ಸ್ ಫುಡ್ ಯಾವುದ್ರಲ್ಲೂ ಇಲ್ಲ. ನಾವು ತೊಗೊಳ್ಳೋಂತಹ ಫ್ರೂಟ್ಸ್, ವೆಜಿಟೇಬಲ್ಸ್, ಕಾಳುಗಳು, ಇದು ಎಲ್ಲದರಲ್ಲೂ ಮೈನರ್ ಕಾರ್ಬ್ಸ್, ಮೈನರ್ ಶುಗರ್ ಇದ್ದೇ ಇರುತ್ತೆ.
ಸೊ ಜೀನಿ ಸ್ಲಿಮ್ನಲ್ಲೂ ಕೂಡ ಮೈನರ್ ಕಾರ್ಬ್ಸ್, ಮೈನರ್ ಶುಗರ್ ಅನ್ನೋದು ಕೂಡ ಮೈನರಲ್ಲಿ ಇರುತ್ತೆ. ಸೊ ಬಾಡಿ ಯಾವಾಗ ದಪ್ಪ ಆಗ್ತೀವಿ, ಸುಮಾರು ಜನ ಹೇಳ್ತಾರೆ ನಾನು ಸ್ವೀಟೇ ತಿನ್ನೋದಿಲ್ಲ, ರೈಸೇ ತಿನ್ನೋದಿಲ್ಲ, ಆದರೂ ದಪ್ಪ ಆಗ್ತಿರ್ತೀನಿ ಅಂತ ಹೇಳಿ. ಮತ್ತು ಹೆಂಗೆ ದಪ್ಪ ಆಗ್ತಿರ್ತಾರೆ? ಬೆಳಗಿಂದ ಸಂಜೆವರೆಗೂ ನಾವೇನು ತಿಂತೀವಿ, ದೋಸೆ, ಉಪ್ಪಿಟ್ಟು, ರೈಸು, ಇದರಲ್ಲಿ ಕಾರ್ಬ್ಸ್ ಇರುತ್ತೆ. ಬೇಸಿಕ್ ಸೈಂಟಿಫಿಕಲಿ ಹೇಳ್ತೀವಿ ಅಂತ ಹೇಳಿದ್ರೆ ಕಾರ್ಬ್ಸೇ ಶುಗರಿಗೆ ಕನ್ವರ್ಟ್ ಆಗೋದು, ಶುಗರೇ ಫ್ಯಾಟಿಗೆ ಕನ್ವರ್ಟ್ ಆಗೋದು. ಸೊ ನೀವು ಶುಗರ್ ತಿಂದಿಲ್ಲ, ಐಸ್ ಕ್ರೀಮ್ ತಿಂದಿಲ್ಲ, ಚಾಕ್ಲೇಟ್ ತಿಂದಿಲ್ಲ ಅಂದರೂ ಕೂಡ ದಪ್ಪ ಆಗ್ತೀರಾ, ಬಿಕಾಸ್ ಈ ಪ್ರೊಸೆಸ್ ಬಾಡಿನಲ್ಲಿ ಆನ್ ಇರುತ್ತೆ. ಹಾಗೆ ಜೀನಿ ಸ್ಲಿಮ್ ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಬೇಕಾಗಿರೋ ಅಷ್ಟೇ ಕಾರ್ಬ್ಸ್, ಬೇಕಾಗಿರೋ ಅಷ್ಟೇ ಶುಗರ್, ಬೇಕಾಗಿರೋ ಅಷ್ಟೇ ಫ್ಯಾಟನ್ನು ಇಟ್ಕೊಂಡು ತಯಾರು ಮಾಡಿರೋದು. ಸೊ ಸಣ್ಣ ಆಗೋದಕ್ಕೆ ಏನಾದರೂ, ಬಿಕಾಸ್ ಮಾರ್ಕೆಟ್ನಲ್ಲಿ ಎಷ್ಟೋ ಪ್ರಾಡಕ್ಟ್ಸ್ಗಳಿರ್ತವೆ. ಸೊ ಜೀನಿ ಸ್ಲಿಮ್ಮೇ ಯಾಕೆ ಅಂತ ಹೇಳಿದ್ರೆ, ಎಸ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಕೆಮಿಕಲ್ಸ್ ಇಲ್ಲದೆ, ಇದು ಯಾವುದೇ ಮೆಡಿಸಿನ್ಸ್ ಅಲ್ಲ. ನಾವೇನು ಊಟ ಮಾಡ್ತೀವಿ, ಕಾಳುಗಳು ಪಲ್ಯ ಮಾಡ್ಕೊಂಡು ತಿಂದೆ, ಬಾದಾಮ್ ನೆನೆಸಿಟ್ಟು ತಿಂದೆ, ಗೋಡಂಬಿ ತಿಂದೆ, ಪಿಸ್ತಾ ತಿಂದೆ, ವಾಲ್ನಟ್ಸ್ ತಿಂದೆ, ಕೆಂಪಕ್ಕಿ ತಿಂದೆ, ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದೆ, ಇದು ಎಲ್ಲನೂ ಸೇರಿಸಿ ಬಾಡಿಗೆ ಅಟ್ ಎ ಟೈಮ್ ಕೊಡ್ತೀವಿ. ಬೆಳಗ್ಗೆ ದೋಸೆ ತಿಂದಿದ್ರೆ ಮಧ್ಯಾಹ್ನ ರೈಸ್ ಮಾಡ್ಕೋತೀವಿ, ರಾತ್ರಿಗೆ ಮ್ಯಾಕ್ಸಿಮಮ್ ಚಪಾತಿ ಇಲ್ಲ ರೈಸಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮುಗಿಸ್ಬಿಟ್ಟಿರ್ತೀವಿ. ಆದರೆ ಕಾಳು ಮಾಡ್ಕೊಂಡು ತಿಂದೆ, ಸಲಾಡ್ ಮಾಡ್ಕೊಂಡು ತಿಂದೆ, ವೆಜಿಟೇಬಲ್ ಸಲಾಡ್ ತಿಂದೆ, ಫ್ರೂಟ್ ಸಲಾಡ್ ತಿಂದೆ, ಇನ್ನೇನೇನೋ ಮಿಕ್ಸರ್ ಮಾಡ್ಕೊಂಡು ತಿಂದೆ ಅಂತ ನಾವು ಯಾರೂ ಮಾಡಿರಲ್ಲ. ಸೊ ಎಲ್ಲನೂ ಅಟ್ ಎ ಟೈಮ್ ನಮ್ಮ ದೇಹಕ್ಕೆ ಹೋಗೋದು ಜೀನಿ ಸ್ಲಿಮ್ಮಿಂದ. ಸಣ್ಣನೂ ಆಗ್ತೀರಾ, ಹೆಲ್ದಿಯಾಗೂ ಇರುತ್ತೆ. ಸೊ ಜೀನಿ ಸ್ಲಿಮ್, ಯಾಕೆ ಜೀನಿ ಸ್ಲಿಮ್ನ ತಗೋಬೇಕು? ಎಸ್, ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಬೆಳಿಗ್ಗೆ ಆಡು ಮಾತು ಅಂತ ಹೇಳ್ತೀವಿ. ಬೆಳಿಗ್ಗೆ ರಾಜನ್ ಥರ ತಿಂಡಿ ತಿಂದು ಮಧ್ಯಾಹ್ನ ಒಂದು ಮಿಡಲ್ ಕ್ಲಾಸ್ ಮಂತ್ರಿ ಹಾಗೆ ಊಟ ಮಾಡಿ, ರಾತ್ರಿ ಒಬ್ಬ ಸೈನಿಕ, ಅಂದರೆ ಒಂದೊಂದು ಸಲ ಊಟ ಇಲ್ಲದೆ ಹೇಗೆ ಮಲ್ಕೋತಾರೋ ಆ ರೀತಿ, ಅಂದರೆ ಬಡವ್ರ ಥರ ಊಟ ಮಾಡಿ ಮಲ್ಕೋಬೇಕು ಅಂತ ಹೇಳಿ. ಯಾಕೆ ಅಂದರೆ ನೈಟ್ ನಾವು ಮಲ್ಕೊಂಡಾಗ ಬಾಡಿ, ಬ್ರೈನ್ ಕೂಡ ಪ್ರೊಸೆಸ್ ಆನ್ ಇರುತ್ತೆ. ನೀವು ಯಾವಾಗ ಊಟ ಮಾಡಿ ಮಲ್ಕೋತಿರೋ, ಡೆಫಿನೆಟ್ಲಿ ನಾವು ಯಾವಾಗ ಊಟ ಮಾಡಿದ್ರು ಕೂಡ ನಮ್ಮ ಬ್ರೈನಿಗೆ ಒಂದು ಫಂಕ್ಷನ್ ಹೋಗುತ್ತೆ. ಊಟ ಇದೆ, ಕಾರ್ಬ್ಸ್ ಇದೆ, ಶುಗರ್ ಇದೆ, ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡೋ ಆ ಪ್ರೊಸೆಸ್ ಅಂತೂ ಆನ್ ಇರುತ್ತೆ. ಲೇಟ್ ನೈಟ್ ಊಟ ಮಾಡಿ ಮಲ್ಕೊಳ್ಳೋದ್ರಿಂದ ಬಾಡಿನಲ್ಲಿ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ. ಸೊ ಜೀನಿ ಯಾವಾಗೆಲ್ಲ ತೊಗೋಬೋದು? ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಒಂದು ತೊಗೊಳ್ಬೋದು. ರಾತ್ರಿ ಮಲ್ಕೊಳ್ಬೇಕಾದ್ರೆ ಕುಡಿದು, ಒಂದು ಗ್ಲಾಸ್ ಕುಡಿದು ವಾಕಿಂಗ್ ಮಾಡಿ ಮಲ್ಕೊಂಡ್ರೆ, ಬಿಕಾಸ್ ಮಲ್ಕೊಳ್ಳೋಕೆ ಮುಂಚೆ ಪ್ರೋಟೀನ್ ಬಾಡಿಗೆ ಹೋಗಿರುತ್ತೆ, ನಿಮಗೆ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸುಮಾರು ಜನ ಹೆವಿ ಊಟ ಮಾಡಿದ್ರು ಅಂದರೆ ಒಂದು ಹೇಳ್ತಾರೆ, ತುಂಬ ಊಟ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಸುಳ್ಳು, ಹಾಗಿರೋದಿಲ್ಲ. ಎಷ್ಟು ಹೊಟ್ಟೆನ ಖಾಲಿ ಇಡ್ತಿರೋ ಅಷ್ಟು ಒಳ್ಳೆಯದು. ಸೊ ಖಾಲಿ ಇಡ್ತೀವಿ ಅಂದ ತಕ್ಷಣ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶತೆ ಬೇಕು. ಹಾಗಂತ ಉಪವಾಸ ಮಾಡ್ತೀನಿ, ಫುಲ್ ಖಾಲಿ ಇಟ್ಬಿಡ್ತೀನಿ, ನಾ ಸಣ್ಣ ಆಗ್ತೀನಿ ಅಂತ ಹೇಳಿದ್ರೆ ಸಣ್ಣ ಆಗ್ತೀರಾ, ಬಟ್ ಅನ್ಹೆಲ್ದಿ ಕೂಡ ಆಗ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಜೀನಿ ತಗೊಳ್ಳೋದ್ರಿಂದ, ಆಗಲೇ ಹೇಳ್ದಂಗೆ 21+ ಐಟಮ್ಸ್ ಇರೋದ್ರಿಂದ ದೇಹಕ್ಕೆ ನನ್ನ ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ಸ್ ಇರ್ಬೋದು, ಪ್ಯಾನ್ಕ್ರಿಯಾಸ್ ಇರ್ಬೋದು, ಹೆಣ್ಮಕ್ಳಂತ ಬಂದರೆ ಓವೆರೀಸ್, ಯೂಟರಿಸ್, ಎಲ್ಲದಕ್ಕೂ ಬೇರೆ 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 ನ್ಯೂಟ್ರಿಯೆಂಟ್ಸ್ ಬೇಕು. ವೈಟಮಿನ್ ಬಿ, ವೈಟಮಿನ್ ಸಿ, ವೈಟಮಿನ್ ಡಿ, ಕ್ಯಾಲ್ಶಿಯಂ ಇರ್ಬೋದು. ಲಿವರ್ ಅಂತ ಬಂದರೆ ಒಮೆಗಾ 3 ಅಂತ ಹೇಳ್ತೀವಿ. ಅನ್ಫಾರ್ಚುನೇಟ್ಲಿ ನಮ್ಮ ಬಾಡಿ ಹೇಗೆ ಅಂದರೆ ಒಮೆಗಾ 3ನ ಪ್ರೊಡ್ಯೂಸ್ ಮಾಡಲ್ಲ. ALA, DHA, EPA ಈ 3 ಕಾಂಬಿನೇಷನ್ ಇದ್ದರೆ ಅದನ್ನು ಒಮೆಗಾ 3 ಅಂತ ಹೇಳ್ತೀವಿ. ಸೊ ಈಗ ಹೆಂಗೆ ಇನ್ಸುಲಿನ್, ಥೈರಾಕ್ಸಿನ್, ಥೈರೋನಾಮ್ಸ್ ಇವೆಲ್ಲ ನಮ್ಮ ಬಾಡಿನಲ್ಲಿ ಕ್ರಿಯೇಟ್ ಆಗುತ್ತೆ, ಆ ರೀತಿ ಒಮೆಗಾ 3 ಬಾಡಿನಲ್ಲಿ ಕ್ರಿಯೇಟ್ ಆಗದಿರೋದ್ರಿಂದ ಲಿವರ್ ಚೆನ್ನಾಗಿರ್ಬೇಕಂದ್ರೆ ಒಮೆಗಾ 3 ಬೇಕು. ಸೊ ಇವೆಲ್ಲನೂ ಬೆಳಗ್ಗೆ ಮಿಕ್ಸ್ ಆಗಿರುವಂತಹದ್ದು ಜೀನಿ ಸ್ಲಿಮ್. ಖಾಲಿ ಹೊಟ್ಟೆನಲ್ಲಿ ಇದನ್ನು ತಗೊಳ್ಳೋದ್ರಿಂದ ಡೈರೆಕ್ಟ್ ಆರ್ಗನ್ಸಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಸಿಗುತ್ತೆ. ಪ್ಲಸ್ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ದೇಹಕ್ಕೆ ಏನಾದರೂ ಹಾರ್ಮ್ಫುಲ್ ಆಗುತ್ತೆ ಅಥವಾ ಸೊ ಇದನ್ನು ತೊಗೊಂಡು ಸ್ವಲ್ಪ ದಿನ ಆದ ನಂತರ ನಾನು ಏನಾದರೂ ಸೈಡ್ ಎಫೆಕ್ಟ್ಸ್ ಅನುಭವಿಸ್ತೀನಿ ಅಂದರೆ ಅದೂ ಇಲ್ಲ. ಬಿಕಾಸ್ ಮೇಜರ್ಲಿ ನಾವು ತೊಗೋತಿರೋದು ಕಾಳುಗಳು, ಡ್ರೈ ಫ್ರೂಟ್ಸ್, ರೈಸ್, ಜೋಳ, ನ್ಯಾಚುರಲ್, ಅದು ಏನು ಮನೆಯಲ್ಲೇ ನೆನೆಸಿ ಅದನ್ನು ಒಣಗಾಕಿ ಹುರಿದು ಪುಡಿ ಮಾಡುವಂತಹ ನ್ಯಾಚುರಲ್ ಒಂದು ಪೌಡರ್ ಜೀನಿ ಸ್ಲಿಮ್. ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಹಾಗೆ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ. ಸೊ ರಾತ್ರಿ ಇದನ್ನು ತೊಗೊಂಡು ಮಲ್ಕೊಳ್ಳೋದ್ರಿಂದ ಪ್ರೋಟೀನ್ಸ್ ಹಾಗೆ ಮಿನರಲ್ಸ್ ಅಂಶ ಬಾಡಿಗೆ ಹೋಗುತ್ತೆ, ಹೊಟ್ಟೆ ಕೂಡ ಖಾಲಿ ಇದ್ದಂಗೆ ಆಗುತ್ತೆ, ನಿಮಗೆ ಹೊಟ್ಟೆ ಹಸುವಾಗಲ್ಲ, ಹೊಟ್ಟೆ ತುಂಬುತ್ತೆ, ಸೊ ಆರಾಮಾಗಿ ನಿದ್ದೆ ಕೂಡ ಬರುತ್ತೆ. ಸೊ ಜೀನಿನ ಎಷ್ಟು ದಿನ ತೊಗೋಬೇಕು? ದಪ್ಪ ಆಗೋಕ್ಕಂತೂ ನಾವು ಒಂದು 25 ವರ್ಷದ ಹುಡುಗ ಅಥವಾ ಹುಡುಗಿ ಅಂತ ಇಟ್ಕೊಳ್ಳೋಣ. ಹುಟ್ಟದ್ರಿಂದ ಅಲ್ಲಿವರೆಗೂ ಚೆನ್ನಾಗಿ ತಿಂದು 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 ದಪ್ಪ ಆಗಿರ್ತೀವಿ. ದಪ್ಪ ಆಗೋದಕ್ಕೆ 25 ವರ್ಷ ತೊಗೊಂಡು ಸಣ್ಣ ಆಗೋದಕ್ಕೆ ಬರೀ 1 ತಿಂಗಳಷ್ಟು ಜೀನಿ ಸ್ಲಿಮ್ ತೊಗೊಂಡು ನಾನು ಮುಗಿಸ್ಬಿಡ್ತೀವಿ, ಸಣ್ಣ ಆಗ್ಬಿಡ್ತೀವ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅಟ್ಲೀಸ್ಟ್ ನಿಮಗೆ ಬೇಸಿಕ್ ರಿಸಲ್ಟ್ಸ್ ಅಂತ ಬರೋಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ 3 ತಿಂಗಳು ಜೀನಿ ಸ್ಲಿಮ್ ತೊಗೊಂಡ ಮೇಲೆ ಅದನ್ನು 1 ವರ್ಷದ ತನಕ ನೀವು ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸಣ್ಣ ಆಗ್ತೀರಾ. ಹಾಗೆ ವೆಯ್ಟ್ ರಿವರ್ಸಲ್ ಅಂತ ಏನು ಹೇಳ್ತೀವಿ, ಮತ್ತೆ ವಾಪಸ್ ದಪ್ಪ ಆಗೋದನ್ನ
ಅವಾಯ್ಡ್ ಮಾಡ್ಬೋದು. ಹಾಗೆ ಇದ್ರ ಜೊತೆ ನಿಮ್ಮ BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇದನ್ನು ಕೂಡ ರಿವರ್ಸ್ ಮಾಡ್ಬೋದು. ಹಾಗಂತ ಬರೀ ಜೀನಿ ಸ್ಲಿಮ್ ಕುಡ್ಕೊಂಡು ಅಷ್ಟೇ ನಾನು ಎಲ್ಲನೂ ರಿವರ್ಸ್ ಮಾಡ್ತೀನಾ? ಇಲ್ಲ, ಬೇಸಿಕ್ ಕೆಲವೊಂದಿರುತ್ತೆ. ಶುಗರ್ನ ಕಡೌನ್ ಮಾಡಬೇಕು, ಕಾರ್ಬ್ಸ್ ಇರುವಂಥ ಆಹಾರನ ಕಡೌನ್ ಮಾಡಬೇಕು. ನೀವು ಕಡೌನ್ ಮಾಡೋದಕ್ಕಿಂತ ಜಾಸ್ತಿ ಜೀನಿ ಸ್ಲಿಮ್ ತೊಗೊಳಕ್ಕೆ ಶುರು ಮಾಡಿದಾಗ ತಂತಾನೆ ಹೊಟ್ಟೆ ಹಸುವಾಗಲ್ಲ. ಆವಾಗ ಆಟೋಮೆಟಿಕಲಿ ನೀವು ಇಂಟೇಕ್ ಕಾರ್ಬ್ಸ್ ಮತ್ತು ಶುಗರ್ ಏನು ತೊಗೋತಿರ್ತೀರಾ ಇದು ಕಡೌನ್ ಆಗುತ್ತೆ. ಸೊ ನಿಮಗೆ ಗೊತ್ತಿಲ್ಲದೆ ಹೊಟ್ಟೆ ತುಂಬಿರುತ್ತೆ, ದೇಹಕ್ಕೆ ಬೇಡದೇ ಇರೋ ಅನ್ವಾಂಟೆಡ್ ಥಿಂಗ್ಸ್ ಏನು ತೊಗೋತಿರ್ತೀವಿ ಅದು ಕೂಡ ಸ್ಟಾಪ್ ಆಗುತ್ತೆ. ಆವಾಗಲೇ ನಿಮಗೆ ಸಣ್ಣ ಆಗೋದು, ಹೆಲ್ದಿ ಆಗೋಕ್ಕೆ ಶುರು ಆಗೋದು, ಆ ಬೇಡದೇ ಇರೋ BP, ಶುಗರ್, ಥೈರಾಯ್ಡ್ ಏನಿದೆ ರಿವರ್ಸ್ ಆಗೋಕ್ಕೆ ಶುರು ಆಗೋದು. ಸೊ ಬೇಸಿಕ್ 3 ಮಂತ್ಸಿಂದ 1 ವರ್ಷದ ತನಕ ಇದನ್ನು ಕಂಟಿನ್ಯೂ ಮಾಡಿ 1 ವರ್ಷ ಆದಮೇಲೆ ಒಂದು ಹೊತ್ತು ತೊಗೊಳಕ್ಕೆ ಶುರು ಮಾಡ್ಬೋದು. ಬಿಕಾಸ್ ಇವತ್ತಿನ ದಿನಕ್ಕೆ ಹೇಗಿದೆ ಅಂತ ಹೇಳಿದ್ರೆ, ನಾವು ಹುಟ್ಟಿದ ಮಗುವಿಂದ ಸಾಯೋವರೆಗೂ ಔಟ್ಸೋರ್ಸ್ ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ನ ಹೊರಗಿಂದ ತೊಗೊಂಡು ನಮ್ಮ ಹೆಲ್ತನ್ನು ನಾವು ಮೇಂಟೈನ್ ಮಾಡೋ ನೆಸೆಸಿಟಿ, ಅವಶ್ಯಕತೆ ಬಹಳಷ್ಟಿದೆ. ನಮ್ಮ ಅಜ್ಜಿ ತಾತ ಕಾಲದಲ್ಲಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಹೊರಡೆ ಬಂದು ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ತಿದ್ರು, ವೈಟಮಿನ್ ಡಿ ನ್ಯಾಚುರಲ್ ಆಗಿ ಸಿಗ್ತಿತ್ತು. ಗಂಡಸರು ಹೊರಗೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ರು ರೈತರಿದ್ರೆ, ಅಥವಾ ಬೆಳಿಗ್ಗೆನೇ ಎದ್ದು ಹೊರಗೆ ಹೋಗ್ತಿದ್ರು, ಬೆಳಿಗ್ಗೆನೇ ಹೇಳೋ ಅಭ್ಯಾಸ ಇತ್ತು, ವೈಟಮಿನ್ ಡಿ ಸಿಗ್ತಿತ್ತು, ಮೈ ಬಗ್ಸಿ ಕೆಲಸ ಮಾಡ್ತಿದ್ರು. ನಾವು ಜಿಮ್ಮಲ್ಲಿ ಇವತ್ತು ಏನು ವರ್ಕೌಟ್ ಮಾಡ್ತೀವಿ ಅವತ್ತಿನ ದಿನಕ್ಕೆ ಅದು ಮನೆಯಲ್ಲಿ ಆಗ್ತಿತ್ತು, ಹೊಲ ಗದ್ದೆಗಳಲ್ಲಿ ಆಗ್ತಿತ್ತು, ಹೆಲ್ದಿಯಾಗಿರ್ತಿದ್ರು. ಅಷ್ಟೇ ಅಲ್ಲದೆ ಅವ್ರು ತಿನ್ನುವಂತಹ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಇತ್ತು. ಇವತ್ತಿನ ದಿನಕ್ಕೆ ನಾನು ಆರ್ಗ್ಯಾನಿಕ್ ಫುಡ್ ತಿಂತೀನಿ ಅಂದ್ರೂ ಕೂಡ ಭೂಮಿನಲ್ಲೇ ಸತ್ವ ಇಲ್ಲ. ಹೇಗೆ ಅಂದರೆ 1 ಎಕರೆನಲ್ಲಿ ಪೆಸ್ಟಿಸೈಡ್ಸ್ ಹಾಕಿ ಹೊಲದಲ್ಲಿ ಗದ್ದೆಯಲ್ಲಿ ಏನಾದ್ರು ತೆಗಿತಿದ್ರೆ, ಇನ್ನೊಂದರಲ್ಲಿ ಆರ್ಗ್ಯಾನಿಕ್ ಬೆಳಿತೀನಿ ಅಂತ ಹೇಳಿದ್ರೆ ಬಾರ್ಡ್ರ್ ಹಾಕೊಂಡಿರುತ್ತೆ ಅರ್ತ್, ಅಂದರೆ ಭೂಮಿ ಏನು ಬಾರ್ಡ್ರ್ ಹಾಕೊಂಡಿರಲ್ಲ. ಡೆಫಿನೆಟ್ಲಿ ಈ ಕಡೆಯಿಂದ ಆ ಕಡೆ ಪೆಸ್ಟಿಸೈಡ್ಸ್ ಹೋಗಿರುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಇರುವಂತಹ ಆಹಾರಗಳನ್ನು ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಜೀನಿ ಸ್ಲಿಮ್ ನಿಮ್ಗೆ ಆ ನ್ಯೂಟ್ರಿಯೆಂಟ್ಸನ್ನೆಲ್ಲ ಕವರ್ ಮಾಡಿಕೊಡುತ್ತೆ.